ಹಿಂದಿನ ವಿಡಿಯೋದಲ್ಲಿ ಹ್ಯಾನೋಯಿಂದ ಹ್ಯಾಲಾಂಗ್ ಬೇಗೆ ಹೇಗೆ ಬಂದೆ ಅನ್ನೋದನ್ನ ನೋಡಿದೀರಾ. ಸುಂಗ್ಸಾಟ್ ಕೇವ್ ನ ಎಕ್ಸ್ಪ್ಲೋರ್ ಮಾಡಿದ್ದನ್ನ ನೋಡಿದೀರಾ. ಹಾಗೆ ಬ್ಯಾಂಬೂ ಬೋಟ್ ರೈಡ್ ಮಾಡಿ ಯಾವ ರೀತಿ ಎಂಜಾಯ್ ಮಾಡಿದೆ ಅನ್ನೋದನ್ನೂ ಕೂಡ ನೋಡಿದೀರಾ. ಈ ವಿಡಿಯೋ ಇನ್ನೂ ವಿಭಿನ್ನವಾಗಿರುತ್ತೆ, ಇನ್ನಷ್ಟು ಅಡ್ವೆಂಚರಸ್ ಆಗಿರುತ್ತೆ. ಕೆಲವು ಪ್ರಯಾಣಗಳು ನಾವು ಪ್ಲಾನ್ ಮಾಡಿ ಮಾಡ್ತೀವಿ, ಕೆಲವು ಪ್ರಯಾಣಗಳು ನಮ್ಮನ್ನ ಬದಲಾಯಿಸುತ್ತೆ, ಆದರೆ ಕೆಲವು ಪ್ರಯಾಣಗಳು ನಮ್ಮೊಳಗಿದ್ದ ಭಯವನ್ನ ಹೊರಗೆಳೆದು ಅದನ್ನೇ ಅತ್ಯಂತ ಅನ್ಫರ್ಗೆಟಬಲ್ ಮೆಮೊರಿಯಾಗಿ ಮಾಡುತ್ತೆ. ಇದು ಅಂತ ಒಂದು ಪ್ರಯಾಣ. ನನ್ನ ಮುಂದೆ ಅಂತ್ಯ ಕಾಣದ ಒಂದು ದೊಡ್ಡ ಸಮುದ್ರ ಇದೆ. ಸುತ್ತಲೂ ಸಾವಿರಾರು ವರ್ಷಗಳ ಗಾಳಿಯನ್ನ ಮಳೆಯನ್ನ ಎದುರಿಸಿ ನಿಂತಿರೋ ಲೈಮ್ ಸ್ಟೋನ್ ಪರ್ವತಗಳು. ಮತ್ತೆ ನನ್ನ ಹಿಂದೆ ನಾವು ಬಂದಿದ್ದ ಕ್ರೂಸ್. ಆದ್ರೆ ಇವತ್ತು ನಾನು ಕ್ರೂಸ್ ಅಲ್ಲಿ ಕೂತ್ಕೊಂಡು ಈ ದೃಶ್ಯ ನೋಡೋಕೆ ಬಂದಿಲ್ಲ. ನಾನು ಈ ಸಮುದ್ರವನ್ನ ಅನುಭವಿಸಕ್ಕೆ ಬಂದಿದ್ದೀನಿ. ವೇಗವಾಗಿ, ಹತ್ತಿರದಿಂದ, ಮತ್ತೆ ಬಹುಶಃ ಸ್ವಲ್ಪ ಭಯನೂ ಇರಬಹುದು. ಇದು ಹ್ಯಾಲಾಂಗ್ ಬೇ, ವಿಯೆಟ್ನಾಂನ ಉತ್ತರ ಭಾಗದಲ್ಲಿರೋ ಈ ಅದ್ಭುತ ಸಮುದ್ರ ಪ್ರದೇಶ. ನಮಸ್ಕಾರ ಪ್ರಯಾಣಿಕರೇ, ಕನ್ನಡ ಏರ್ಲೈನ್ಸ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಮ ಪ್ರಯಾಣವನ್ನು ಆನಂದಿಸಿ. ಈಗ ಎಲ್ಲ ನಾರ್ಮಲ್ ಆಗಿದೆ. ಬೋಟ್ ಕೂಡ ಹತ್ತಿದ್ದೀನಿ, ಲೈಫ್ ಜಾಕೆಟ್ನು ಹಾಕೊಂಡಿದ್ದೀನಿ, ಕ್ಯಾಮ್ರಾನು ರೆಡಿ ಇದೆ. ಮತ್ತೆ ಮನಸ್ಸಲ್ಲಿ ಒಂದೇ ಪ್ರಶ್ನೆ, ಇದು ಎಷ್ಟು ಫಾಸ್ಟ್ ಆಗಿ ಹೋಗ್ಬೋದು? ಆ ಪ್ರಶ್ನೆಗೆ ಕೆಲವೇ ಸೆಕೆಂಡ್ಗಳಲ್ಲಿ ಉತ್ತರ ಸಿಗುತ್ತೆ. ಬೋಟ್ ಸ್ಟಾರ್ಟ್ ಆಯ್ತು. ನನ್ನ ಸ್ಪೀಡ್ ಬೋಟ್ ಡ್ರೈವರ್ ಇದಕ್ಕೂ ಮುಂಚೆ ಬುಲೆಟ್ ಟ್ರೈನ್ ನ ಓಡಿಸ್ತಾ ಇದ್ರು ಅನ್ಸುತ್ತೆ. ಸಮುದ್ರದ ನೀರಿನ ಸಣ್ಣ ಸಣ್ಣ ಹನಿಗಳು ಮುಖಕ್ಕೆ ಬೀಳ್ತಾ ಇದೆ. ಕ್ಯಾಮ್ರಾ ಇಟ್ಕೊಂಡಿರೋ ನನಗಂತೂ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ರೆ ಇದೇ ಕ್ಷಣದಲ್ಲಿ ಒಂದು ವಿಚಿತ್ರ ಫೀಲಿಂಗ್, ಭಯನೂ ಇದೆ, ಹಾಗೆ ಎಕ್ಸೈಟ್ಮೆಂಟ್ ಕೂಡ ಇದೆ. ನನ್ನ ಬ್ರೈನ್ ಹೇಳ್ತಾ ಇದೆ ಜಾಗ್ರತೆ ಅಂತ, ಆದ್ರೆ ಮನಸ್ಸು ಹೇಳ್ತಾ ಇದೆ ಇನ್ನೂ ಫಾಸ್ಟ್. ಇದೇ ಅಡ್ವೆಂಚರ್ ನ ನಿಜವಾದ ಮ್ಯಾಜಿಕ್. ಓ, ಇಲ್ಲಿ ನೋಡಿ, ದೂರದಿಂದ ನೋಡಿದ್ರೆ ಯಾರೋ ಮನುಷ್ಯನೇ ಈ ಕೇವ್ ನ ಡಿಸೈನ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ನಿಜವಾಗಿಯೂ ಒಂದು ದೊಡ್ಡ ಕೇಕ್ ಅನ್ನ ಪರ್ಫೆಕ್ಟ್ಲಿ ಕಟ್ ಮಾಡಿದ ಆಗಿದೆ ಅಲ್ವಾ? ಆದ್ರೆ ಇದರ ಹಿಂದೆ ಇರೋದು ಕಂಪ್ಲೀಟ್ ನೇಚರ್ ಮ್ಯಾಜಿಕ್. ಮನುಷ್ಯರು ಮಷಿನ್ ಬಳಸಿ ಮಾಡೋಕೆ ಆಗದಷ್ಟು ಅದ್ಭುತ ಕೆಲಸವನ್ನ ನೇಚರ್ ಇಲ್ಲಿ ಮಾಡಿದೆ. ಅದಕ್ಕೆ ಹೇಳೋದು ನೇಚರ್ ಈಸ್ ಟ್ರೂಲಿ ಅನ್ ಅಮೇಜಿಂಗ್ ಆರ್ಟಿಸ್ಟ್ ಅಂತ. ಈ ಜಾಗ ನೋಡಿ, ಒಂದ್ ಕಡೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ಇನ್ನೊಂದ್ ಕಡೆ ನೋಡಿದ್ರೆ ಸ್ವಲ್ಪ ಸ್ಕೇರಿ ಫೀಲಿಂಗ್ ಕೂಡ. ನೀರಿನ ಕಂಟಿನ್ಯೂಸ್ ಫ್ಲೋ ಮತ್ತು ಪ್ರಕೃತಿಯ ಎರೋಷನ್ ನಿಂದ ಈ ಲೈಮ್ ಸ್ಟೋನ್ ರಾಕ್ ನಿಧಾನವಾಗಿ ಕರಗಿ ಹೀಗೆ ಒಂದು ನ್ಯಾಚುರಲ್ ಕೇವ್ ಫಾರ್ಮೇಶನ್ ಆಗಿದೆ. ದೂರದಿಂದ ನೋಡಿದ್ರೆ ಇದು ಯಾವುದೋ ಹಿಡನ್ ವರ್ಲ್ಡ್ ಗೆ ಹೋಗೋ ಸೀಕ್ರೆಟ್ ಎಂಟ್ರೆನ್ಸ್ ತರ ಕಾಣಿಸ್ತಿದೆ. ಇಂತಹ ಜಾಗಗಳನ್ನು ನೋಡಿದಾಗ
ಸಾವಿರಾರು ವರ್ಷಗಳಲ್ಲಿ ನೇಚರ್ ಎಷ್ಟು ಪವರ್ಫುಲ್ ಆಗಿ ಈ ರಾಕ್ಸ್ ನ ಶೇಪ್ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ನೇಚರ್ ಮುಂದೆ ನಾವ್ ಎಷ್ಟು ಸ್ಮಾಲ್ ಅನ್ನೋದು ಇಲ್ಲಿ ಲಿಟ್ರಲಿ ಫೀಲ್ ಆಗ್ತಾ ಇದೆ. ಈಗ ನಾವು ಸ್ಪೀಡ್ ಬೋಟ್ ನಲ್ಲಿ ಟೀ ಟಾಪ್ ಐಲ್ಯಾಂಡ್ ಕಡೆ ಹೋಗ್ತಾ ಇದೀವಿ. ಬೋಟ್ ಮುಂದೆ ಹೋಗ್ತಾ ಇದ್ದಂತೆ ಈ ಐಲ್ಯಾಂಡ್ ನ ಬ್ಯೂಟಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಹ್ಯಾಲಾಂಗ್ ಬೇ ನಲ್ಲಿ ಇರುವ ಫೇಮಸ್ ಐಲ್ಯಾಂಡ್ಸ್ ಮತ್ತು ಬೀಚ್ ಗಳಲ್ಲಿ ಟೀ ಟಾಪ್ ಐಲ್ಯಾಂಡ್ ಕೂಡ ಒಂದು. ಇಲ್ಲಿನ ಸ್ಪೆಷಲ್ ಅಟ್ರಾಕ್ಷನ್ ಅಂದ್ರೆ ಐಲ್ಯಾಂಡ್ ನ ಮೇಲಿರೋ ಒಂದು ಅಮೇಜಿಂಗ್ ವ್ಯೂ ಪಾಯಿಂಟ್. ಆದ್ರೆ ಆ ವ್ಯೂ ಪಾಯಿಂಟ್ ತಲುಪಬೇಕು ಅಂದ್ರೆ ಸ್ವಲ್ಪ ಹೈಕಿಂಗ್ ಮಾಡಬೇಕು. ಹಾಗಾಗಿ ಈಗ ಈ ಬ್ಯೂಟಿಫುಲ್ ಐಲ್ಯಾಂಡ್ ನ ಟಾಪ್ ಗೆ ಹೋಗಿ ಅಲ್ಲಿಂದ ಹ್ಯಾಲಾಂಗ್ ಬೇ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಬಟ್ ಟ್ರಸ್ಟ್ ಮೀ, ಈ ಹೈಕ್ ಟಾಪ್ ವ್ಯೂ ಗಾಗಿ ಕಂಪ್ಲೀಟ್ ವರ್ತ್ ಇಟ್. ಈಗ ನಾವು ಟೀ ಟಾಪ್ ಐಲ್ಯಾಂಡ್ ನಲ್ಲಿದ್ದೀವಿ. ಇಲ್ಲಿಯವರೆಗೂ ಸ್ಪೀಡ್ ಬೋಟ್ ನಮ್ಮನ್ನ ನೀರಿನ ಮೇಲೆ ಕರೆದುಕೊಂಡು ಬಂತು. ಆದ್ರೆ ಇನ್ ಮುಂದೆ ಜರ್ನಿ ಬೇರೆ. ನಮ್ಮ ಮುಂದೆ ಕಾಣ್ತಿರೋದು ಒಂದು ಪೀಸ್ಫುಲ್ ಬೀಚ್. ಆದ್ರೆ ಈ ಕಾಮ್ ಬೀಚ್ ನ ಹಿಂದೆ ಇದೆ ಒಂದು ಸ್ಟೀಪ್ ಕ್ಲೈಂಬ್ ಟು ಟಾಪ್. ಪ್ರತಿ ಹೆಜ್ಜೆ ಮೇಲಕ್ಕೆ ಹೋದಂತೆ ನಾವು ಐಲ್ಯಾಂಡ್ ನ ಒಳಗೆ ಅಲ್ಲ, ಹ್ಯಾಲಾಂಗ್ ಬೇ ನಿಂದ ಮೇಲಕ್ಕೆ ಹೋಗ್ತಾ ಇದೀವಿ. ಬಿಸಿಲು ಜಾಸ್ತಿ ಇದೆ, ದಾರಿ ಸ್ಟೀಪ್ ಇದೆ. ಆದ್ರೆ ಮೇಲಿಂದ ಸಿಗೋ ವ್ಯೂ ಬಗ್ಗೆ ಕೇಳಿದ್ರೆ ಈ ಕ್ಲೈಂಬ್ ಕಂಪ್ಲೀಟ್ಲಿ ವರ್ತ್ ಇಟ್. ಕೆಳಗೆ ಇರೋದು ಸಮುದ್ರ, ಮೇಲೆ ನಮಗಾಗಿ ಕಾಯ್ತಾ ಇರೋದು an entirely different perspective of Halong Bay. ಟೀ ಟಾಪ್ ಐಲ್ಯಾಂಡಲ್ಲಿ ಬೀಚ್ ಇದೆ. ಬೀಚ್ ಪಕ್ಕ ಒಂದು ಗುಡ್ಡ ಇದೆ. ಆ ಗುಡ್ಡದ ಮೇಲೆ ಹತ್ತಿದ್ರೆ ಹಿಂಗೆ ಕಾಣಿಸುತ್ತೆ. ಕೊನೆಗೂ ನಾವು ಟೀ ಟಾಪ್ ಐಲ್ಯಾಂಡ್ ಮೇಲಿದೀವಿ. ಮೇಲಿಂದ ಹ್ಯಾಲಾಂಗ್ ಬೇನ ನೋಡ್ತಿದ್ರೆ ಇದು ನಿಜವಾಗಿಯೂ ಬೇರೆ ಲೋಕದಂತಿದೆ. ಸುತ್ತಲೂ ಹರಡಿಕೊಂಡಿರೋ ಬ್ಲೂ ವಾಟರ್, ಅದರ ಮಧ್ಯೆ ತಲೆ ಎತ್ತಿ ನಿಂತಿರೋ ಬೃಹತ್ ಲೈಮ್ ಸ್ಟೋನ್ ಬೆಟ್ಟಗಳು, ಒಂದರ ಹಿಂದೆ ಮತ್ತೊಂದು. ಎಲ್ಲಿ ನೋಡಿದ್ರು ಪ್ರಕೃತಿಯ ಅದ್ಭುತ ಸೃಷ್ಟಿ. ಕೆಳಗಿಂದ ನೋಡಿದಾಗ ಇವೆಲ್ಲ ಕೇವಲ ಬೆಟ್ಟಗಳ ತರ ಕಾಣಿಸ್ತಾ ಇತ್ತು. ಆದ್ರೆ ಇಲ್ಲಿಂದ ನೋಡಿದಾಗ ಹ್ಯಾಲಾಂಗ್ ಬೇನ ಸಂಪೂರ್ಣ ಸೌಂದರ್ಯ ಕಣ್ಣ ಮುಂದೆ ಇದೆ. ಈ ದೃಶ್ಯವನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಬಹುದು, ಆದ್ರೆ ಇಲ್ಲಿ ನಿಂತು ನೇರವಾಗಿ ನೋಡೋ ಅನುಭವನೇ ಬೇರೆ. ಇಷ್ಟು ದೂರ ಹತ್ತಿ ಬಂದ ಆಯಾಸ ಈ ವ್ಯೂ ನೋಡಿದ ಕ್ಷಣದಲ್ಲೇ ಮಾಯವಾಗಿ ಬಿಡುತ್ತೆ. ಸರಿ, ಈಗ ಮತ್ತೆ ಕೆಳಗಿಳಿದು ನಮ್ಮ ಕ್ರೂಸ್ ಕಡೆ ಹೋಗೋ ಟೈಮ್. ಎಲ್ಲರ ಮುಖದಲ್ಲೂ ಆಯಾಸ ಇದೆ, ಆದ್ರೆ ಅದಕ್ಕಿಂತ ಜಾಸ್ತಿ ಖುಷಿ ಇದೆ. ಆದ್ರೆ ಈ ದಿನದ ಖುಷಿ ಇಲ್ಲಿಗೆ ಮುಗಿದಿಲ್ಲ. ಯಾಕೆ ಅಂದ್ರೆ ಹ್ಯಾಲಾಂಗ್ ಬೇ ನಲ್ಲಿ ಸನ್ಸೆಟ್ ಪಾರ್ಟಿ ಇನ್ನೂ ಬಾಕಿ ಇದೆ. Go back to the harbor over here. Right now, we will start about the tea break, right? Tea break. And normally, we will call this one sunset party. Sunset party. And I think today we are lucky, right? We go here with the beautiful weather today. Yeah. Every party, we need to have the cheering first, right, everyone? Cheering first. Yeah, cheering first. So right now, in here we have the two types, the drink for all of you. In my left-hand side here, we have this one. It's a red wine. Yeah, made by the grape in the Vietnam. Thank you. Are you ready? Yes. So
So 1, 2, 3. Cheers! We'll take care, everyone. You can heal this first. ಹೀಗೆ ಇವತ್ತಿನ ಹ್ಯಾಲಾಂಗ್ ಬೇ ಜರ್ನಿ ಇಲ್ಲಿಗೆ ಮುಗಿಯುತ್ತೆ. ಬೆಳಗ್ಗೆಯಿಂದ ಶುರುವಾದ ಈ ಪ್ರಯಾಣದಲ್ಲಿ ಸಮುದ್ರ, ಲೈಮ್ಸ್ಟೋನ್ ಬೆಟ್ಟಗಳು, ಕೇವ್, ಟೀ ಟಾಪ್ ಐಲ್ಯಾಂಡ್ ಒಂದಕ್ಕಿಂತ ಒಂದು ಅದ್ಭುತ ಅನುಭವ ಸಿಕ್ಕಿದೆ. ಆದ್ರೆ ದಿನದ ಕೊನೆಯಲ್ಲಿ ಈ ಸನ್ಸೆಟ್ ಪಾರ್ಟಿ ನಡುವೆ ಎಲ್ಲರೂ ಸೇರಿ ಕಳೆಯುತ್ತಿರೋ ಈ ಕ್ಷಣ ಇಡೀ ಜರ್ನಿಗೆ ಒಂದು ಪರ್ಫೆಕ್ಟ್ ಎಂಡಿಂಗ್ ಕೊಟ್ಟಿದೆ. ಹ್ಯಾಲಾಂಗ್ ಬೇನ ಈ ಸೌಂದರ್ಯವನ್ನ ಕಣ್ಣಾರೆ ನೋಡಿದ ಮೇಲೆ ಇದನ್ನ ಮಾತಿನಲ್ಲಿ ಹೇಳೋದು ನಿಜವಾಗಿಯೂ ಕಷ್ಟ. ಈ ನೆನಪುಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ತುಂಬಾ ಖುಷಿ ಆಗ್ತಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಾಕಷ್ಟು ಅದ್ಭುತ ಪ್ರಯಾಣಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಪ್ರಯಾಣ ಮಾಡ್ತಾ ಇರಿ, ಹೊಸ ಜಾಗಗಳನ್ನ ಹುಡುಕ್ತಾ ಇರಿ ಮತ್ತು ಜೀವನದ ಪ್ರತಿಯೊಂದು ಕ್ಷಣವನ್ನ ಎಂಜಾಯ್ ಮಾಡ್ತಾ ಇರಿ. ಇದು ನಿಮ್ಮ ಕನ್ನಡ ಏರ್ಲೈನ್ಸ್. ನಾನು ನಿಮ್ಮ ಪ್ರವೀಣ್ ಪ್ರಭು.